ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ರವರ ಪರ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ನವೆಂಬರ್ 10 ಹಾಗೂ 11ರಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮಗಳಾದ ಕಾಟಿನಕಂಬ, ಗಿರೇನಹಳ್ಳಿ, ಉತ್ತರಮಲೆ, ನಿರಗುರ್ತಿ, ಹುಲಿಕುಂಟೆ, ಮಲ್ಲಾಪುರ, ಕೊಂಡಾಪುರ, ಲಕ್ಕಲಹಳ್ಳಿ, ಸೂರಮ್ಮನಹಳ್ಳಿ, ಗೊಲ್ಲರಹಟ್ಟಿ, ಅಗ್ರಹಾರ ಗ್ರಾಮಗಳು ಸೇರಿದಂತೆ ಸಂಡೂರು ಕ್ಷೇತ್ರದ ಗಡಿ ಗ್ರಾಮಗಳಲ್ಲಿ ಅವರು ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿದೆ ಅಂತ ಮನವಿ ಮಾಡಿದರು. ಬರುವ ನವೆಂಬರ್ 13ನೇ ತಾರೀಕಿನಂದು ಕ್ರಮಸಕ್ಕೆ 1ಕ್ಕೆ ಅಂದರೆ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು. ಆತ್ಮೀಯರಿಂದ, ಸ್ನೇಹಿತರಿಂದ, ಸಂಬಂಧಿಕರಿಂದ ಮತವನ್ನು ಕೊಡಿಸಬೇಕು. ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು. ಇನ್ನು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮೂಲತಃ ಕಣ್ಣಿನ ತಜ್ಞರು. ಅವರು ಅಸಂಖ್ಯಾತ ಬಡವರಿಗೆ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಮಾಡಿದ್ದಾರೆ. ಈಗಲೂ ಅವರು ಬಡ ವೃದ್ಧರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸುತ್ತಿದ್ದಾರೆ. ತಮ್ಮ ವಾಹನದಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ಕಿಟ್ ಸದಾ ಇರಿಸಿಕೊಂಡಿರ್ತಾರೆ. ಜೊತೆಗೆ ಅವರು ಕೂಡ ತಮ್ಮ ವೃತ್ತಿ ಧರ್ಮ ಪಾಲಿಸಲು ಕಂಕಣ ಬದ್ಧರಾಗಿರ್ತಾರೆ. ಹೀಗಾಗಿ ಕೂಡ್ಲಿಗಿ ಜನರ ಪಾಲಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಶಾಸಕರು ಮಾತ್ರವಲ್ಲ, ಆಧುನಿಕ ಕಣ್ಣಪ್ಪರಾಗಿದ್ದಾರೆ. ಶಾಸಕರಾದ ನಂತರದಲ್ಲಿ ಕೂಡ ಅವರು ಸುಮಾರು ದಿನದ 24 ಗಂಟೆಗಳ ಕಾಲ ವೈದ್ಯ ವೃತ್ತಿ ಸೇವಾ ಮನೋಧರ್ಮ ಜಾಗೃತಿ ಆಗಿರುತ್ತೆ. ಈ ಮೂಲಕ ಅವರು ಚುನಾವಣಾ ಪ್ರಚಾರದ ಜವಾಬ್ದಾರಿಯ ಒತ್ತಡದ ನಡುವೆಯೂ ಕೂಡ ತಮ್ಮ ಕಣ್ಣಿನ ತಜ್ಞ ವೈದ್ಯ ವೃತ್ತಿ ಧರ್ಮ ಮೆರೆದಿದ್ದಾರೆ. ಪ್ರಚಾರದ ವೇಳೆ ಪರಿಚಿತ ಹಲವು ಗ್ರಾಮಸ್ಥರು, ವೃದ್ಧರು ತಮಗೆ ಕಣ್ಣಿನ ಸಮಸ್ಯೆ ಕುರಿತು ಹೇಳಿಕೊಂಡ ಕ್ಷಣವೇ ತಮ್ಮ ವಾಹನದಲ್ಲಿ ಸದಾ ಇರಿಸಲಾಗಿರುವ ಚಿಕಿತ್ಸಾ ಕಿಟ್ಗಳನ್ನು ತರಿಸಿ ಕಣ್ಣಿನ ಪರೀಕ್ಷೆಗೆ ತೊಡಗಿಸಿಕೊಳ್ತಾರೆ. ಸ್ಥಳದಲ್ಲಿಯೇ ಉಚಿತವಾಗಿ ರೋಗಿಗಳಿಗೆ ತುರ್ತು ಚಿಕಿತ್ಸೆಯನ್ನು ನೀಡುತ್ತಾರೆ. ಅಗತ್ಯ ಔಷಧೋಪಚಾರವನ್ನು ಮಾಡಿ ಪಾಲಿಸಬೇಕಾದ ಮುಂಜಾಗೃತಾ ಕ್ರಮಗಳ ಕುರಿತು ತಿಳಿ ಹೇಳ್ತಾರೆ. ನಂತರ ಕೂಡಲೇ ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್, ಮುತ್ತಪ್ಪ, ಶಿವಮೂರ್ತಿ, ಚಂದ್ರಶೇಖರ್, ಶಂಕರಪ್ಪ, ಜಿ. ಮೈಲಪ್ಪ, ಫಕೀರಪ್ಪ, ಹೊನ್ನೂರು ಸ್ವಾಮಿ, ಮಾರಪ್ಪ, ಆರ್. ಬಸವರಾಜ್, ಹನುಮಂತಪ್ಪ, ಜಿ. ವೆಂಕಟೇಶ್ ಸೇರಿದಂತೆ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಮಹಿಳೆಯರು, ವೃದ್ಧರು, ಯುವಕರು ಮುಂತಾದವರು ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯರುಷ ಬೇಂದ್ರ, ಕೂಡ್ಲಿಗಿ. ಒಂದೇ ನಂಬರ್ಗೆ ಅಪ್ಪರ್ ಎಲ್ಲ ಗುರ್ತೀವಿ ನೋಡಲ್ಲಿ. ಓಕೆ ಓಕೆ ಸರ್. ಕೂಡ್ಲಿಗಿ ಶಾಸಕರು ಡಾಕ್ಟರ್ ಶ್ರೀನಿವಾಸ್ ಅಂತ ಮಗ ನೆಂಟಿ ಬೊಮ್ಮನವರಿದ್ರಲ್ಲ ಅವ್ರ ಮಗ ಸಣ್ಣಾತ. ಯಾವ್ದು ಕೂಡ್ಲಿಗಿ MLA ನಮ್ಮ ಸಹಕಾರ ಕೊಡ್ಬೇಕು ದಯಮಾಡಿ. ನಾವು ಪಕ್ಕದಲ್ಲಿದ್ದೀವಿ. ಅವರೆಲ್ಲ ಸಹಾಯ ಮಾಡಿದ್ರು. ಓಕೆ ಸರ್. ಪಾಪ ನಮ್ಮ ಮಾತಿಗೆ ಹಾಂ ಸರ್. ಓಕೆ ಭಾಳ ಖುಷಿ ಆಯ್ತು. ತಾಯಿಯಂದ್ರದ ಆಶೀರ್ವಾದ ನಮಗೆ ಶ್ರೀರಕ್ಷೆ ಆಶೀರ್ವಾದ. ಮುಂದಿನ ವಾರ ಮಾಡ್ತೀವಿ.
ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ನಮಸ್ಕರಿಸುತ್ತಾ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಅನ್ನಪೂರ್ಣ ತುಕಾರಾಮ್ ಸರ್ ಅವರ ಮಿಸಸ್ ನಿಂತಿರ್ತಾರೆ. ದಿನಾಂಕ 13ನೇ ತಾರೀಕು ನಡೆರ್ತಕ್ಕಂಥ ಸಂಡೂರು ಎಲೆಕ್ಷನ್ನಲ್ಲಿ ನಾವೆಲ್ಲರೂ ಪ್ರಚಂಡ ಬಹುಮತದಿಂದ ಅನ್ನಪೂರ್ಣಪ್ಪನವರನ್ನು ವಿಜಯಶಾಲಿ ಮಾಡಬೇಕು ಹಾಗೂ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು ಮತ್ತು ನಿಮ್ಮ ಬಂಧುಗಳಿಗೆ ಮಿತ್ರರು ಕೂಡ ಹೇಳ್ಬೇಕಂತಂದು ತಮ್ಮಲ್ಲಿ ಮನವಿ. ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡಿದ್ರು. ಮುಂದಿನ ವಾರ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. 18 ಇತಿಹಾಸದಲ್ಲಿ ಅಷ್ಟೊಂದು ಅನುದಾನ ಯಾವಾಗೂ ಬಂದಿರಲಿಲ್ಲ. ಈಗ ವಿಶೇಷವಾಗಿ ಅಲ್ಲಿ ಭಾಳ ಹಿಂದುಳಿದಕ್ಕಂಥ ಒಂದು ಅವರು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ನಿಮ್ಮ ನಮ್ಮ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರ ನಮ್ಮ ಇವರು ಕೂಡ ದೊಡ್ಡ ರಾಜಣ್ಣ ಕೂಡ ಬಂದಿದ್ದರು. ಮತ್ತು ಥರ ಇರೋಣ ಮುಂಚೆಯಿಂದ ಇದ್ದೀವಿ, ಅದು ಹಂಗೆ ಮುಂದುವರಿಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ದಯಮಾಡಿ ಆಸೆ ಅಭಿಷೇಕಗಳಿಗೆ ಬಲಿಯಾಗ್ದಂಗೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು. ಅನ್ನಪೂರ್ಣ ಕ್ರಮ ಸಂಖ್ಯೆ 1 ಅಂತ ನಮಗೆಲ್ಲ 2,000 ಬರ್ತಾ ಇದೆ ತಾಯಿ, ಅಕ್ಕಿ ಬರ್ತಾ ಇದ್ದಾವ ಆಯ್ತಾ. ಯಾರು ಅತ್ಯಾರ ಮಾತಿಗೆ ಬಲಿಯಾಗಬೇಡಿ. ಶಾಂತಿ ಸುವ್ಯವಸ್ಥೆ ಕದಡಂತ ಸಂತೋಷ್ ಲಾಡ್ ಅವ್ರನ್ನ, ಮಾನ್ಯ ಸಂಸದರಾದ ತುಕಾರಾಮಣ್ಣ ಅವ್ರನ್ನ ಕೈಬಲಗೊಳಿಸಬೇಕಾಗಿದೆ. ತಮ್ಮೆಲ್ಲ ಕೈ ಮುಗಿದ ಕೆಲಸ ಅನಿವಾರ್ಯವಾಗಿ ಬಂದಿರತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೆ ನಾವೆಲ್ಲ ಶಾಂತಿ ಸುವ್ಯವಸ್ಥೆ ಕದಡಬಾರ್ದು ಅಂತ ಈ ಗಣಿನ ಒಂದು ಕಲ್ಲಿಕೊಂಡು ಬಂದಿರೋಂಥ ಭೂಮಿ ಆಗಬಾರ್ದು, ಆಕ್ರಮಣ ಅವಕಾಶ ಅನ್ನಪೂರ್ಣ 3ನೇ ತಾರೀಕು ಕೈ ಗುರುತಿಗೆ ಮತದಾನ ನೀಡುವ ಮುಖಾಂತರ ಎಲ್ಲರೂ ಶಕ್ತಿ ಪ್ರದರ್ಶನ ಮಾಡಿ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡತಕ್ಕಂಥ ಕಳಕಳಿಯಿಂದ ನಮಸ್ಕಾರ. ಸ್ವಲ್ಪ ತಡವಾಗಿ ಬಂದದಕ್ಕೆ ಕ್ಷಮೆ ಇರಲಿ. ಕಾರ್ಯಕ್ರಮ ನಿರಂತರ ಒತ್ತಡದಿಂದ ಸ್ವಲ್ಪ ತಡ ಆಯಿತು. ಮತ್ತು ಹಳ್ಳಿಗಳಿಗೆಲ್ಲ ಮಾತಾಡಿ ಬಂದ್ರಿ. ತಿಳಿದಿರುವಂತೆ ಈ ಕರ್ನಾಟಕ ರಾಜ್ಯದ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನವೆಂಬರ್ 13ಕ್ಕಿದೆ. ಈಗೆಲ್ಲ ಈ ಯಾಕೆ ಬಂತು ಏನಾಯ್ತು ಪಕ್ಷದ ಪರವಾಗಿರೋಂಥ ಒಂದು ಸುಭದ್ರ ಸರ್ಕಾರ, ತಾವೇ ಆರಿಸಿದಂಥ ಸುಮಾರು 136 ಶಾಸಕರು ಇರೋಂಥ ಒಂದು ಸುಭದ್ರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಒಂದು ಸರ್ಕಾರ, ಅದರದ ಒಂದು ಅತಿ ಪ್ರಮುಖ ಒಂದು ಭಾಗವಾದಂಥ ಒಂದು ವ್ಯಕ್ತಿ ಯಾರಾದರೂ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ CLP ಸೆಕ್ರೆಟರಿ ಆಗಿರೋರು ಯಾರಾದರೂ ಇದ್ದರೆ ನಿಮಗೆಲ್ಲ ಗೊತ್ತಿದೆ. ಸುಮಾರು 10 ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಯಾದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತುಕಾರಾಮಣ್ಣ ಅವರು ಇವತ್ತು ಒಂದು ಕಾರಣಾಂತರಗಳಿಂದ ಶಾಸಕತ್ವ ತ್ಯಜಿಸಿ ಸಂಸದರಾಗಿ ಇವತ್ತು ಆಯ್ಕೆಯಾದರು. ತಾವೇ ಆಯ್ಕೆ ಬಂದಂಥ ಸಂಸದರು ಇವತ್ತು ಅನಿವಾರ್ಯ ಕಾರ್ಯಗಳಿಂದಾಗಿ ಚುನಾವಣೆ ಬಂತು. ಈಗ ಆ ಜೋಡೆತ್ತುಗಳ ಥರ ಕೆಲಸ ಮಾಡಬೇಕು ಅಂತಂದರೆ ಇವತ್ತು ನಾವು ಆ ಸುಭದ್ರ ಸರ್ಕಾರನ ಇನ್ನೂ ಹೆಚ್ಚಿನ ಶಕ್ತಿಯಿಂದ ಬಲಪಡಿಸಬೇಕು. ದೀನ ದಲಿತರ ಪರವಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕನ ಕೊಂಡಾಡ್ತಾ ಇದ್ದಾರೆ. ಯಾಕಂದರೆ ಆರ್ಥಿಕವಾಗಿ ಇವತ್ತು ಬಡವರಿಗೆ ಒಂದು ಗ್ಯಾರಂಟಿಗಳಿಂದ ಒಂದು ಶಕ್ತಿ ತುಂಬರೆ ಅಂಥದ್ದು ಬಡವರಿಗೆ ನೇರವಾಗಿ ಅವರು ಖಾತೆಗೆ ಎಲ್ಲ ಹೆಣ್ಣುಮಕ್ಕಳಿಗೆ ಆಯಿತಾ ಉಚಿತವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇಂಥ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಂದು ಸುಭದ್ರ ಸರ್ಕಾರ ಇವತ್ತು ದೇಶಕ್ಕೆ ಆರ್ಥಿಕ ಇಷ್ಟೆಲ್ಲ ಬಡವರಿಗೆ ಸುಮಾರು 60,000 ಕೋಟಿ ಕೊಟ್ಟರೆ ಕೂಡ ಇವತ್ತು ಆರ್ಥಿಕತೆಯಲ್ಲಿ ಗುಜರಾತನ್ನು ಕೂಡ ಹಿಂದಿಕ್ಕಿದೆ ನಮ್ಮ ಕರ್ನಾಟಕ ಸರ್ಕಾರ. ಅದಕ್ಕೋಸ್ಕರ ನನ್ನ ಸುಳ್ಳು ಭರವಸೆಗಳಿಗೆ ನಮ್ಮ ಮನವಿ ಇಷ್ಟೇ. ನಾವ್ಯಾರು ಈಗ ಇವತ್ತೇನಾದ್ರೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ನೀವು ಅಂತಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ನಿಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ದಾದ ಸಂತೋಷ್ ಲಾಡ್ ಅವರು. ಆ ಊರು ಅಂಕಮನಾಳಿಗೆ ಸಂತೋಷ್ ಲಾಡ್ ದಣಿ ಅವ್ರಿಗೆ ಎಷ್ಟು ಅವಿನಾಭಾವ ಒಂದು ಅವರ ತವ್ರ ಮನೆ, ಅವ್ರಿಗೆ ಎಷ್ಟು ಒಳ್ಳೆ ಸಂಬಂಧ ಅಂತ ನಮಗೆಲ್ಲ ಗೊತ್ತಿದೆ. ಆ
ಆ ಒಂದು ಇವತ್ತು ತುಕಾರಾಮಣ್ಣರಾಗಿರ್ಬೋದು, ಅನ್ನಪೂರ್ಣಕ್ಕರಾಗಿರ್ಬೋದು, ಇವತ್ತು ನಾನಾಗಿರ್ಬೋದು, ಇವತ್ತೆಲ್ಲ ನಮಗೆ ವಿಧಾನಸೌಧಕ್ಕೆ ಮೆಟ್ಲತ್ತಕ್ಕೆ ಒಂದು ಕಾರಣಕರ್ತರು ಅಂತ ಒಬ್ಬರು ಇವತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅಂತ ನೀವೆಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ದಯಮಾಡಿ ಬಲಿ ಆಗ್ತಾನೆ ಆಯಿತಾ. ಇವತ್ತು ನಿಮಗೆಲ್ಲ ಇವತ್ತು ಮನೆಮಗನಾಗಿರೋಂಥ ಒಂದು ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಈಗ ಅವರ ಮಾರ್ಗದರ್ಶನದಂತೆ ಒಂದು ಸುಭದ್ರ ಸರ್ಕಾರಕ್ಕೆ ಇನ್ನೊಂದು ಹೆಚ್ಚಿನ ಶಕ್ತಿ ಕೊಡೋಂಥ ಕೆಲಸ ತಾವು ಮಾಡಬೇಕಾಗಿರೋದು ಇಷ್ಟೇ, ಏನಿಲ್ಲ. ನವೆಂಬರ್ 13ನೇ ತಾರೀಕು ಕ್ರಮ ಸಂಖ್ಯೆ 1 ಅನ್ನಪೂರ್ಣಕ್ಕ ಅವರು, ಅನ್ನಪೂರ್ಣ ತುಕಾರಾಮ್ ಮತ್ತು ಕೈಗುರ್ತಿಗೆ ತಾವೆಲ್ಲರೂ ಮತ ಹಾಕಿ ಪ್ರಚಂಡ ಬಹುಮತದಿಂದ ಜಯಬೇರಿ ಬಾರಿಸೋದಕ್ಕೆ ತಾವು ಈ ಅಂಕುಮ್ನಾಳ್ ಪಂಚಾಯತಿ ನಮ್ಮ ಇದು ಕಾಳಿಂಗೇರಿ ಪಂಚಾಯತಿನ ಅಂಕುಮ್ನಾಳ್ ಗ್ರಾಮದಲ್ಲಿ ಅತಿ ಹೆಚ್ಚಿನ ಬಹುಮತ ನೀಡಿ ಆಯಿತಾ ಯಶಸ್ವಿಯಾಗಿ ತಾವೆಲ್ಲರೂ ಆ ಜಯದಲ್ಲಿ ತಾವು ಭಾಗವಹಿಸಬೇಕಂತ ಹೇಳಿ ಮತ್ತೊಮ್ಮೆ ಕೇಳ್ತಾ, ಮತ್ತು ಏನು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಮಾಡಿದ್ದಾರೆ ಇನ್ನೂ ಮುಂದುವರಿಸ್ಕೊಂಡು ಸುಸೂತ್ರವಾಗಿ ಹೋಗ್ಬೇಕು. ಏಕೆಂದರೆ ಸರ್ಕಾರ ಇದ್ದರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ. ನಿಮಗೆ ತಿಳ್ಕೊಂಡಿರ್ರಿ ಆಯಿತಾ. ಯಾವುದೋ ಆಸೆ ಆಮಿಷಗಳಿಗೆ ಸುಳ್ಳು ಭರವಸೆಗಳು ದಯಮಾಡಿ ತಾವೆಲ್ಲರೂ ಬಲಿಯಾಗಬೇಡಿ ಅಂತ ಆಯಿತಾ. ಈಗಾಗಲೇ ದನಿಯವರು ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ದಯಮಾಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಕಳಕಳಿಯಿಂದ